ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಬೆತ್ತಲೆ ಅರಮನೆ ಅಂತ ಒಂದು ಅದ್ಭುತ ಕನ್ನಡ ಸಣ್ಣ ಕಥೆಯ ಬಗ್ಗೆ ಮಾತಾಡೋಣ. ಇದೆಯಲ್ಲ, ಇದು ಬರೀ ಒಂದು ಕಥೆ ಮಾತ್ರ ಅಲ್ಲ, ಇದು ನಮ್ಮೆಲ್ಲರ ಮನಸ್ಸಿನ ಒಳಗೆ ಏನಿದೆ ಅಂತ ತೋರಿಸೋ ಒಂದು ಕನ್ನಡಿ ಇದ್ದ ಹಾಗೆ. ಈ ಕಥೆ ಬಂದಿರೋದು ಸುನಂದಾ ಪ್ರಕಾಶ ಕಡಮೆ ಅವರ ಪುಟ್ಟ ಪಾದದ ಗುರುತು ಅನ್ನೋ ಸಂಕಲನದಿಂದ. ನೋಡಿ ಈ ಮುಖಪುಟವನ್ನ. ಒಂದು ಸಣ್ಣ ಜಾಗದಲ್ಲಿ ಇಡೀ ಜಗತ್ತೇ ಬಂದಿಯಾದ ಹಾಗೆ ಕಾಣುತ್ತಿದೆ ಅಲ್ವಾ? ಇದು ನಮ್ಮ ಕಥೆಯ ಆಳ ಎಂಥದ್ದು ಅನ್ನೋದಕ್ಕೆ ಒಂದು ಚಿಕ್ಕ ಸುಳಿವು ಕೊಡುತ್ತೆ. ಸರಿ, ಹಾಗಾದ್ರೆ ಕಥೆ ಒಳಗೆ ಹೋಗೋಣ ಬನ್ನಿ. ಈ ಚಿತ್ರ ನೋಡಿ. ಕತ್ತಲೆಯಲ್ಲಿ ಒಂಟಿಯಾಗಿ ನಿಂತಿದೆ ಈ ದೀಪಸ್ತಂಭ. ಇದೇ ನಮ್ಮ ಕಥೆಯ ಪ್ರಪಂಚ, ನಮ್ಮ ಬೆತ್ತಲೆ ಅರಮನೆ. ಆದರೆ ಇದು ನಿಜವಾಗ್ಲೂ ಒಂದು ಅರಮನೆನಾ, ಅಥವಾ ಅದಕ್ಕಿಂತನೂ ಮಿಗಿಲಾದದ್ದೇನಾದ್ರೂ ಇದೆಯಾ? ಮೊದಲಿಗೆ ನಾವು ಕಾಲಿಡೋಣ ಒಂದು ಏಕಾಂತದ ಜಗತ್ತಿಗೆ. ಎಲ್ಲರಿಂದ ದೂರ, ಸಮುದ್ರದ ಮಧ್ಯೆ ಒಬ್ಬ ವ್ಯಕ್ತಿ ದೀಪಸ್ತಂಭವನ್ನ ಕಾಯ್ತಾ ತನ್ನದೇ ಆದ ಒಂದು ಪ್ರಪಂಚವನ್ನ ಕಟ್ಕೊಂಡಿದ್ದಾನೆ. ಸಹಜವಾಗಿ ನಮ್ಮೆಲ್ಲರ ತಲೆಯಲ್ಲಿ ಬರೋ ಮೊದಲ ಪ್ರಶ್ನೆ ಅಂದ್ರೆ, ಯಾರು ಈ ವ್ಯಕ್ತಿ? ಯಾಕೆ ಹೀಗೊಂಟಿಯಾಗಿ ಇಲ್ಲಿದ್ದಾನೆ? ಏನಿವನ ಕತೆ? ಬನ್ನಿ ಅವರ ಪರಿಚಯ ಮಾಡ್ಕೊಳ್ಳೋಣ. ಈಗ ನಾವು ನೇರವಾಗಿ ಕಥಾನಾಯಕ ದೇವುವಿನ ಪ್ರಪಂಚಕ್ಕೆ ಹೋಗ್ತಿದ್ದೇವೆ. ನೆನ್ಪಿಡಿ, ಇದು ಹೊರಗಿನ ಪ್ರಪಂಚ ಅಲ್ಲ, ಇದು ಅವನ ಮನಸ್ಸಿನೊಳಗಿನ ಲೋಕ. ಅವನ ಯೋಚನೆಗಳು, ಅವನ ಭಾವನೆಗಳು, ಅವನ ಏಕಾಂತದ ಆ ಜಗತ್ತು. ದೇವು ಅಂದ್ರೆ ಕೇವಲ ದೀಪಸ್ತಂಭದ ಕಾವಲುಗಾರ ಅಂತ ಅಂದ್ಕೋಬೇಡಿ. ಅವನು ತನ್ನ ಏಕಾಂತದಲ್ಲೇ ಒಬ್ಬ ಫಿಲಾಸಫರ್ ಆಗ್ಬಿಡ್ತಾನೆ. ಮಾತ್ನಾಡೋಕ್ ಯಾರೂ ಇಲ್ಲ ಅಂದಾಗ ತನ್ನ ಸುತ್ತಮುತ್ತ ಇರೋ ವಸ್ತುಗಳಲ್ಲೇ ಜೀವವನ್ನ, ಸ್ನೇಹವನ್ನ ನೋಡ್ತಾನೆ. ಅಕ್ಷರಶಃ ಹೇಳಬೇಕು ಅಂದ್ರೆ ಅವನ ಮನಸ್ಸೇ ಅವನಿಗೆ ಇಡೀ ಬ್ರಹ್ಮಾಂಡ. ದೇವು ತನ್ನ ಒಂಟಿತನವನ್ನ ನಿಭಾಯಿಸೋ ರೀತಿ ಇದೆಯಲ್ಲ, ಅದು ನಿಜಕ್ಕೂ ಅದ್ಭುತ. ಒಂದು ಉದಾಹರಣೆ ನೋಡಿ. ಅವನು ತನ್ನ ದೀಪವನ್ನ ಪ್ರೀತಿಯಿಂದ ದೀಪಮುತ್ತು ಅಂತ ಕರೀತಾನೆ. ಇದು ಅವನಿಗೆ ಒಂಟಿತನದ ನೋವಲ್ಲ, ಬದಲಿಗೆ ಆ ಪರಿಸ್ಥಿತಿಯನ್ನ ಅವನು ಹೇಗೆ ತನ್ನದಾಗಿಸ್ಕೊಂಡಿದ್ದಾನೆ ಅನ್ನೋದಕ್ಕೆ ಒಂದು ಸಂಕೇತ. ಹಾಗಾದ್ರೆ ಒಂದು ವಿಷಯ ಸ್ಪಷ್ಟ. ದೇವುವಿನ ಈ ನಡವಳಿಕೆ ಹುಚ್ಚುತನ ಅಂತೂ ಅಲ್ಲ. ಬದಲಿಗೆ ಅದು ಆ ವಿಪರೀತ ಏಕಾಂತವನ್ನ ಎದುರಿಸೋಕೆ ಅವನ ಮನಸ್ಸು ಕಂಡುಕೊಂಡ ಒಂದು ಉಪಾಯ. ಮೌನ ಜಾಸ್ತಿಯಾದ ಹಾಗೆಲ್ಲ ನಮ್ಮೊಳಗಿನ ಮಾತುಗಳು ಜೋರಾಗುತ್ತೆ ಅಲ್ವಾ? ನಮ್ಮ ಸುತ್ತಲಿನ ಪ್ರಪಂಚದ ಜೊತೆಗಿನ ನಮ್ಮ ಸಂಬಂಧವೇ ಬದಲಾಗಿಬಿಡುತ್ತೆ. ಸರಿ, ಕಥೆಯಲ್ಲಿ ಮುಂದೆ ಹೋಗೋಣ. ದೇವು ಏಕಾಂಗಿ ಆಗಿರ್ಬೋದು, ಆದ್ರೆ ಅವನ ಜಗತ್ತು ಖಾಲಿಯಾಗಿಲ್ಲ. ಯಾಕಂದ್ರೆ ಅದು ಅವನ ಹಳೆಯ ನೆನಪುಗಳಿಂದ ತುಂಬಿ ಹೋಗಿದೆ. ಆ ನೆನಪುಗಳು ಇವತ್ತಿನ ಅವನ ಬದುಕನ್ನ ಹೇಗೆ ರೂಪಿಸ್ತಿವೆ ಅಂತ ನೋಡೋಣ ಬನ್ನಿ. ದೇವುವಿನ ಪ್ರಪಂಚದಲ್ಲಿ ಗತಕಾಲ ಅನ್ನೋದು ಸತ್ತೋಗಿಲ್ಲ. ಅದು ಸಮುದ್ರದ ಅಲೆಗಳ ಥರ, ಬೀಸೋ ಗಾಳಿಯ ಹಾಗೆ ಅವನನ್ನ ಮತ್ತೆ ಮತ್ತೆ ಬಂದ ಮುಡ್ತಲೇ ಇರುತ್ತೆ. ಅವನ ನೆನಪುಗಳೇ ಅವನ ಒಂಟಿತನಕ್ಕೆ ಒಂದು ಅರ್ಥವನ್ನ ತಂದುಕೊಡೋದು. ಇಲ್ಲೊಂದ್ನೋಡಿ, ನೆನಪಿನ ಒಂದು ಚಿಕ್ಕ ತುಣುಕು, ಗೀತಾ. ಈ ಹೆಸರು ಅವನ ಮನಸ್ಸಿನಲ್ಲಿ ಹಗಲು ರಾತ್ರಿ ಸುಳಿದಾಡುತ್ತಲೇ ಇರುತ್ತೆ. ಖಂಡಿತ ಇದು ಅವನ ಹಳೆಯ ಬದುಕಿನ ಒಂದು ಮುಖ್ಯವಾದ ಭಾಗ ಆಗಿರಬೇಕು. ಆದರೆ ಈ ನೆನಪು ಅವನನ್ನ ಕಾಡ್ತಿದ್ಯಾ ಅಥವಾ ಸಮಾಧಾನ ಕೊಡ್ತಿದ್ಯಾ? ಇನ್ನೊಂದು ನೆನಪು, ಅಮ್ಮ. ಇದು ಪ್ರೀತಿಯ, ಹಂಬಲದ ಸಂಕೇತ. ಆದರೆ ಅವನು ಕೂಗಿದ್ದು ಸಮುದ್ರದ ಸದ್ದಲ್ಲಿ ಅವನಿಗೇನೆ ಕೇಳಿಸಲ್ಲ. ಇದು ಏನನ್ನ ಸೂಚಿಸುತ್ತೆ ಅಂದ್ರೆ, ಅವನು ತನ್ನ ಹಳೆಯ ಜೀವನದಿಂದ ಇಷ್ಟು ದೂರ ಬಂದಿದ್ದಾನೆ ಅನ್ನೋದನ್ನ. ಹೀಗೆ ಒಂದೊಂದೇ ನೆನಪು ಸೇರಿ ದೇವುವಿನ ಮನಸ್ಸಿನಲ್ಲಿ ಒಂದು ಬೇರೆ ಲೋಕ ಸೃಷ್ಟಿಯಾಗುತ್ತೆ. ಆಗ ಅವನಿಗೆ ಯಾವುದು ನಿಜ, ಯಾವುದು ನೆನಪು ಅನ್ನೋ ಗೊಂದಲ ಶುರುವಾಗುತ್ತೆ. ಅವನ ಮನಸ್ಸಿನೊಳಗಿನ ಪ್ರಪಂಚವೇ ಹೊರಗಿನ ಪ್ರಪಂಚಕ್ಕಿಂತ ಹೆಚ್ಚು ಸತ್ಯ ಅನಿಸೋಕೆ ಶುರುವಾಗುತ್ತೆ. ಈ ಕಥೆ ನಮ್ಮನ್ನೆಲ್ಲ ಒಂದು ಬಹಳ ಮುಖ್ಯವಾದ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ. ಏಕಾಂಗಿಯಾಗಿ ಇರೋದಕ್ಕೂ ಒಂಟಿತನಕ್ಕೂ ವ್ಯತ್ಯಾಸ ಇದೆಯಾ? ಈ ಒಂದು ಫಿಲಸಾಫಿಕಲ್ ಪ್ರಶ್ನೆಗೆ ಬನ್ನಿ ಕಥೆಯಲ್ಲೇ ಉತ್ತರ ಹುಡುಕೋಣ. ನೋಡಿ, ಈ ವೇಡ್ರ ನಡುವೆ ದೊಡ್ಡ ವ್ಯತ್ಯಾಸ ಇದೆ. ಏಕಾಂತ ಅನ್ನೋದು ನಾವು ಮಾಡಿಕೊಳ್ಳೋ ಆಯ್ಕೆ, ನಮ್ ಜೊತೆ ನಾವು ಸಮಯ ಕಳೆಯೋಕೆ, ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಳೋಕೆ ಸಿಗೋ ಅವಕಾಶ. ಆದರೆ ಒಂಟಿತನ ಅದು ಹಾಗಲ್ಲ. ಅದು ಬೇರೆಯವ್ರ ಜೊತೆ ಸಂಪರ್ಕ ಇಲ್ಲ ಅನ್ನೋ ಕಾರಣಕ್ಕೆ ಹುಟ್ಟೋ ಒಂದು ನೋವು, ಒಂದು ಖಾಲಿತನ. ದೇವುವಿನ ಜೀವನ ನೋಡಿದ್ರೆ ಅದು ಏಕಾಂತದ ಬಗ್ಗೆ ಒಂದು ಆಳವಾದ ಅಧ್ಯಯನದ ಹಾಗೆ ಇದೆ. ಅವನಿಗದು ಶಿಕ್ಷೆ ಅಂತ ಅನ್ಸೋದೇ ಇಲ್ಲ. ಬದಲಿಗೆ ಹೊರಗಿನ ಗಲಾಟೆಯಿಂದ ದೂರ ಬಂದು ತನ್ನನ್ನು ತಾನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಸಿಕ್ಕ ಒಂದು ಸ್ಪೇಸ್ ಅಂತ ಅನ್ಸುತ್ತೆ. ಸರಿ, ಈಗ ನಾವು ನಮ್ಮ ಚರ್ಚೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಈ ಕಥೆಯ ಟೈಟಲ್ ಇದೆಯಲ್ಲ, ಬೆತ್ತಲೆ ಅರಮನೆ, ಅದರ ನಿಜವಾದ ಅರ್ಥ ಏನು? ಬನ್ನಿ ಈಗ ಅದನ್ನ ತಿಳ್ಕೊಳ್ಳೋಣ. ಮೊದಲೇ ಹೇಳ್ಬಿಡ್ತೀನಿ, ಈ ಬೆತ್ತಲೆ ಅರಮನೆ ಅನ್ನೋದು ನಿಜವಾದ ಕಟ್ಟಡ ಅಲ್ಲ, ನಮ್ಮ ಕಣ್ಣಿಗೆ ಕಾಣಿಸುವಂಥ ಒಂದು ಜಾಗನೂ ಅಲ್ಲ. ಬದಲಿಗೆ ಅದು ನಮ್ಮ ಮನಸ್ಸಿನ ಒಂದು ಸ್ಥಿತಿ, ನಮ್ಮೆಲ್ಲರ ಒಳಗೆ ಇರೋ ಒಂದು ಆಂತರಿಕ ಜಾಗ. ಹಾಗಾದ್ರೆ ಬೆತ್ತಲೆ ಅರಮನೆ ಅಂದ್ರೆ ಏನು?
ಅಂದ್ರೆ ನಮ್ಮ ಮನಸ್ಸು ಹೊರಗಿನ ಆಲೋಚನೆ, ಆಸೆ, ಚಿಂತೆ ಈ ಎಲ್ಲ ಗೊಂದಲಗಳಿಂದ ಫ್ರೀ ಆದಾಗ ತಲುಪುವ ಒಂದು ಸ್ಥಿತಿ. ಆ ಸ್ಥಿತಿಯಲ್ಲಿ ನಮಗೆ ನಮ್ಮ ನಿಜವಾದ ರೂಪ ಕಾಣಿಸುತ್ತೆ. ದೇವು ತನ್ನ ಏಕಾಂತದಲ್ಲಿ ಕಂಡುಕೊಂಡ ಸತ್ಯ ಕೂಡ ಇದೆ. ಕಥೆಯ ಕೊನೆಯ ಈ ಸಾಲುಗಳು ಇಡೀ ಕಥೆಯ ಸಾರಾಂಶವನ್ನ ಹಿಡಿದಿಡುತ್ತೆ. ಕೇಳಿ. ದೇವು ಆ ಮೌನದಲ್ಲಿ ತನ್ನ ಮನಸ್ಸಿನ ಆ ಅರಮನೆಗೆ ಹೋಗಿ ಅದರ ಸೌಂದರ್ಯದಲ್ಲಿ ಕಳೆದೋಗ್ತಾನೆ. ಇದು ಒಂದು ರೀತಿ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಇದ್ದ ಹಾಗೆ. ಕೊನೆಯದಾಗಿ ಈ ಕಥೆ ನಮ್ಮ ಮುಂದೆ ಒಂದು ಪ್ರಶ್ನೆಯನ್ನ ಇಟ್ಟು ಹೋಗುತ್ತೆ. ಇವತ್ತಿನ ಈ ಗದ್ದಲದ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ತಮ್ಮದೇ ಆದ ಬೆತ್ತಲೆ ಅರಮನೆಗೆ ಹೋಗಿ ಬರಲು ಪ್ರಯತ್ನಿಸ್ಬೇಕು ಅನ್ಸಲ್ವಾ? ಆ ಏಕಾಂತದಲ್ಲಿ ನಮಗಾಗಿ ಯಾವ ಸತ್ಯಗಳು ಕಾಯ್ತಾ ಇರ್ಬೋದು? ಇದನ್ನ ಖಂಡಿತ